ಪ್ರಕರಣವನ್ನ ಎನ್ಐಎಗೆ ಒಪ್ಪಿಸಿ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಆಮೇಲೆ ಘಟನೆ ನಡೆದು 2 ದಿನವಾದರೂ ಕೂಡ ಇನ್ನೂ ಸರ್ಕಾರ ಎಚ್ಚೆತ್ತಿಲ್ಲ. ಪೊಲೀಸರು ಉಗ್ರ ಕೃತ್ಯ ಅಂದಿದ್ದಾರೆ. ಬಿಸಿನೆಸ್ ಗ್ಯಾದರಿಂಗ್ ಮಾಡ್ತಾರಾ? ಪೊಲೀಸ್ ತನಿಖೆ ಅಂದ್ರೆ ಆರೋಪಿಗಳು ಓಡ್ ಹೋಗ್ತಾರೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೂಡ ಆ ಘಟನೆ ಆ ಹೋಟ್ಲಲ್ಲಿ ಆಗಿರುವಂಥ ಬ್ಲಾಮ್ ಬ್ಲಾಸ್ಟ್ ಅದರಲ್ಲೂ ಅಷ್ಟೇ ಸುಮಾರು 8 ಜನ ಏಟ್ ಬಿದ್ದಿದೆ. ಅವ್ರನ್ನ 8 ಜನರ ಹೆಸರನ್ನು ಮೆನ್ಷನ್ ಮಾಡಬೇಕಾಯಿತು. ನನಗೆ ಬಂದಿರುವಂಥ ಕಾಪಿಯಲ್ಲಿ ಇಬ್ಬರು ಹೆಸರು ಮಾತ್ರ ಮಾಡಿದ್ದಾರೆ. ಅತಿ ಜಾಸ್ತಿ ಏಟ್ ಬಿದ್ದಿರೋರನ್ನು ಬಿಟ್ಬಿಟ್ಟಿದ್ದಾರೆ. ಯಾಕೆ ಈ ಥರ ಏನನ್ನು ಡೈವರ್ಟ್ ಮಾಡೋಕ್ಕೆ ನೋಡ್ತಾ ಇದ್ದೀರಾ ನೀವು? ಏನನ್ನು ತಿರ್ಚೋಕ್ಕೆ ನೋಡ್ತಾ ಇದ್ದೀರಾ? ಇವೆಲ್ಲ ಕೂಡ ಪ್ರಶ್ನಾರ್ಥಕವಾಗಿ ಕಾಂಗ್ರೆಸ್ ಮೇಲೆ ಈ ಸರ್ಕಾರದ ಮೇಲೆ ನಡೀತಾ ಇದೆ. ನಾನು ಸರ್ಕಾರಕ್ಕೆ ಕೂಡಲೇ ಇದನ್ನು NI ತನಿಖೆಗೆ ಒಪ್ಪಿಸಿ, ಏಕೆಂದರೆ ಇದು ದೇಶ ವಿದ್ರೋಹದ ಕೆಲಸ. ಆ ದೃಷ್ಟಿಯಿಂದ NIಗೆ ಒಪ್ಪಿಸಿದ್ರೆ ಅವ್ರು ಯಾವುದೇ ರಾಜ್ಯದವರಿದ್ದರು ಯಾವುದೇ ದೇಶದವರಿದ್ದರು ಹಿಡಿಯೋಕ್ಕೆ ಅವ್ರಿಗೆ ಅನುಮತಿ ಇದೆ, ಅವರು ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಯಾರು ಅಪರಾಧಿ ಇದ್ದಾರೆ ಅವನು ತಪ್ಪಿಸ್ಕೊಂಡು ಬೇರೆ ರಾಜ್ಯಕ್ಕೆ ಹೋಗೋದ್ರೊಳಗಡೆ, ಬೇರೆ ದೇಶಕ್ಕೆ ಹೋಗೋದ್ರೊಳಗಡೆ ಅವ್ರನ್ನ ಬಂಧಿಸಬೇಕಾಗಿದೆ. ಅದು ಭಾಳ ಮುಖ್ಯ. ಆ ದೃಷ್ಟಿಯಿಂದ ಕೂಡಲೇ NIಗೆ ಒಪ್ಪಿಸಿ ತನಿಖೆಯನ್ನು ಸರ್ಕಾರ ಮಾಡಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾಯಿದ್ದೆ. ನಾನು ಮೊನ್ನೆ ವಿಧಾನಸೌಧದಲ್ಲೂ ಹೇಳ್ದಪ್ಪ, ನೀವು ತನಿಖೆ ಅಂತಂದರೆ ಅವ್ರು ಬಾಂಬ್ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ ಅಂತ ಹೇಳಿದೆ. ಈಗೇನಾಯಿತು? ಇವ್ರು ಬರೀ ತನಿಖೆ ಅಂತ ಹೇಳ್ಕೊಂಡು ಕೂತ್ಕೊಂಡ್ರೆ ಅವರೆಲ್ಲ ಓಡೋಗ್ಬಿಟ್ರೆ? ಅದರಿಂದ ಕೇಂದ್ರದ ಸಹಕಾರ ತಗೊಳೋದು ಏನು ತಪ್ಪಿಲ್ಲ. ಅವರೇನು ಅಪರಾಧಿಗಳಲ್ದವ್ರನ್ನ ಅಪರಾಧಿ ಮಾಡೋಕ್ಕೆ ಹೋಗ್ತಾರಾ? ಏನಲ್ಲ. ಅದು ಇಂಟರ್ನ್ಯಾಷನಲ್ ತನಿಖೆ ಮಾಡುವಂಥದ್ದಕ್ಕೆ ಇರೋವಂಥ ಅಧಿಕಾರ NIಗಿದೆ. ಆದ್ದರಿಂದ NIಗೆ ಕೊಟ್ಟರೆ ಅವ್ರ ಹತ್ರ ಎಂಟೈರ್ ದೇಶದ ಎಲ್ಲ ಟೆರರಿಸ್ಟ್ಗಳ ಪಟ್ಟಿನೂ ಕೂಡ ಇರ್ತೈತೆ. ಅವ್ರ ಹತ್ರ ಟ್ಯಾಲಿ ಮಾಡೋಕ್ಕೂ ಈಸಿ ಆಗ್ತೈತೆ.